ಹಾಯ್, ನಿನ್ನೆ ನೀವು ನೋಡಿದ್ರಿ ನನ್ನ ಕುರಿ ಶೆಡ್ ಹೇಗಿದೆ, ಯಾವ ತರ ನಾನು ಮಾಡ್ಕೊಂಡಿದ್ದೀನಿ ಅಂತ. ಇವತ್ತು ನಾನು ಅದಕ್ಕೆ ಫುಡ್ ಯಾವ ತರ ಹಾಕ್ತೀನಿ ಅನ್ನೋದನ್ನ ಬಗ್ಗೆ ತೋರಿಸ್ತೀನಿ. ಇಲ್ಲಿ ನಾನು ಮೆಕ್ಕೆಜೋಳ, ಅದ್ರ ಫೀಡ್ ಎಲ್ಲ ನಾನು ಇಲ್ಲೇ ಸ್ಟೋರ್ ಮಾಡಿರೋದು. ಇದು ಕಾನ್ಸಂಟ್ರೇಟ್ ಫೀಡ್ ನಾನು ಈಗ ರೆಡಿ ಮಾಡ್ತಾ ಇರೋದು. ನಾನು ಇದನ್ನ ಡೈಲಿ 2 ಟೈಮ್ಸ್ ಕೊಡ್ತೀನಿ, ಮಾರ್ನಿಂಗ್ ಮತ್ತೆ ಈವ್ನಿಂಗ್. ನಾನು ಇಲ್ಲಿ ಫಸ್ಟ್ ಮೆಕ್ಕೆಜೋಳನ ಹಾಕಿದ್ದೀನಿ, ಅದನ್ನ ಸಣ್ಣಗೆ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಫೀಡ್ ನ ಹಾಕ್ತೀನಿ ನಾನು. ಇದು ಶೇಂಗಾ ಹಿಂಡಿ, ಇದು ಮಿನರಲ್ ಮಿಕ್ಸ್ಚರ್. ಇದು ಜಾಸ್ತಿ ಆದ್ರೂ ಪ್ರಾಬ್ಲಮೇ, ನೋಡಿ ಹಾಕ್ಬೇಕು. ಲಾಸ್ಟಿಗೆ ಉಪ್ಪು. ನಾವು ಕ್ಯಾಲ್ಸಿಯಂನ ಮಾರ್ನಿಂಗ್ ಕೊಡ್ತೀವಿ ಇದ್ರ ಜೊತೆ, ಈವ್ನಿಂಗ್ ಅದಕ್ಕೆ ಲಿವರ್ ಟಾನಿಕ್ ನ ಕೊಡ್ತೀವಿ. ಇಷ್ಟು ದೊಡ್ಡದು ಇರ್ತವ, ಸೊ ಮುರಿಬೇಕು. ಇವಾಗ ಇದಕ್ಕೆ ಲಿವರ್ ಟಾನಿಕ್ ನ ಮಿಕ್ಸ್ ಮಾಡ್ತಿದ್ದೀನಿ. ಒಂದು ಕುರಿಗೆ 6 ml ಅಂದ್ರೆ ನಮ್ದು 18 ಕುರಿ ಇದಾವೆ. ಆ 18 ಕುರಿಗೆ 108 ml ನ ಹಾಕ್ತೀನಿ ನಾನು. ಆಕ್ಚುಲಿ ಲಿವರ್ ಟಾನಿಕ್ ನ ಡೈರೆಕ್ಟ್ ಬಾಯಲ್ಲಿ ಹಾಕಿದ್ರೆ ಚೆನ್ನಾಗಿ, ಬಟ್ ನಮ್ಮ ಹಸ್ಬೆಂಡ್ ಇರಲ್ಲ, ಸೊ ನಾನು ಇದ್ರಲ್ಲೇ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಹಿಂಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ ಹೋಗಿ ಅಲ್ಲಿ ಹಾಕ್ತೀನಿ. ಆ ಸೌಂಡಿಗೆ ಕುರಿಗಳು ನೋಡಿ ಹೆಂಗ್ ಊಟಕ್ಕೆ ಕಾಯ್ತಿರ್ತಾವಂತ. ಈಗ ಅದಕ್ಕೆ ಫೀಡ್ ಹಾಕಿದೀನಿ. ಈಗ ಡೋರ್ ತೆಗೆದ್ರೆ ಸೀದಾ ಹೇಗ್ ಊಟಕ್ಕೆ ಬರ್ತಾವ ನೋಡ್ರಿ. ಇದೇ ನಮ್ ಕುರಿ ಶೆಡ್. ಅವಕ್ಕೆಲ್ಲ ಕಾಳು ಹಾಕಿದ ತಕ್ಷಣ ನಾನು ಇದೆಲ್ಲ ರೂಮ್ ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ನಾರ್ಮಲ್ ಆಗಿ ನೆಲದ ಮೇಲೆ ಶೆಡ್ ಮಾಡಿದ್ರಿಂದ ದಿನಕ್ಕೆ ನಾನು 3 ಸರಿ ಕ್ಲೀನ್ ಮಾಡೇ ಮಾಡ್ತೀನಿ. ನನಗೆ ಯಾಕೆ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಬೇಕು ಅನಿಸ್ತು ಅಂದ್ರೆ, ನನಗೆ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾನೆ ಇದ್ದಾರೆ. ನೀವು ಕುರಿ ಶೆಡ್ ತೋರ್ಸ್ರಿ, ಅದಕ್ಕೇನು ಊಟ ಹಾಕ್ತೀರಿ, ನಿಮ್ಮ ಹತ್ರ ಎಷ್ಟು ಕುರಿ ಇದಾವೆ, ಅದಕ್ಕೆಲ್ಲ ಉತ್ತರ ಇವಾಗ ಒಂದೊಂದೇ ಕೊಟ್ಕೊಂತ ಹೋಗ್ತೀನಿ. ನೋಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ಕೆಲಸ ಮುಗೀತು. ಇನ್ನೊಂದು ಅವರ್ ಬಿಟ್ಟು ಅವಕ್ಕೆಲ್ಲ ನೀರ್ ಕೊಡ್ಬೇಕು ನಾನು. ಮುಗೀತು ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.